ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ರಂದು ನಡೆಯಲಿದೆ. ಜಿಲ್ಲೆಯ ಈ ಚುನಾವಣೆ ಜಿಲ್ಲೆಯ ಇತಿಹಾಸವನ್ನು ಬರೆಯಲಿದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಂಡ ನಂತರ ಮೊದಲ ಚುನಾವಣೆ ಇದಾಗಿದ್ದು, ಜಿಲ್ಲೆಯಲ್ಲಿ ತಾಲೂಕಿಗೊಂದಂತೆ 6 ನಿರ್ದೇಶಕರು ಆಯ್ಕೆಯಾಗುತ್ತಿದ್ದ ಜಿಲ್ಲೆಗೆ ಈ ಬಾರಿ 2 ಮಹಿಳೆಯರು ಸೇರಿದಂತೆ 13 ಜನ ನಿರ್ದೇಶಕರ ಆಯ್ಕೆಗೆ ಅವಕಾಶ ನೀಡಿದೆ. ಹೊಸದಾಗಿ ರಚನೆಯಾದ ಮಂಚೇನಹಳ್ಳಿ ಮತ್ತು ಚೇಳೂರು ತಾಲೂಕುಗಳಿಗೂ ಒಂದೊಂದು ನಿರ್ದೇಶಕ ಸ್ಥಾನ ಸಿಕ್ಕಿದೆ. ಜಿಲ್ಲೆಯಲ್ಲಿ ಒಟ್ಟು 999 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದರೂ 952 ಡೈರಿಗಳು ಮಾತ್ರ ಮತದಾನ ಹಕ್ಕನ್ನು ಪಡೆದುಕೊಂಡಿದ್ದು, 47 ಸಂಘಗಳು ಮತದಾನ ಹಕ್ಕಿನಿಂದ ಅನರ್ಹಗೊಂಡಿವೆ. ಆ ಪೈಕಿ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಪೆರೇಸಂದ್ರ 3, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 3, ಮಹಿಳಾ ಕ್ಷೇತ್ರದಿಂದ 3 ಡೈರಿಗಳು ಅನರ್ಹಗೊಂಡಿದ್ದರೆ, ಮಂಚೇನಹಳ್ಳಿ, ಗೌರಿಬಿದನೂರು ಹಾಗೂ ಗುಡಬಂಡೆ ತಾಲೂಕುಗಳಿಂದ ತಲಾ 5 ಡೈರಿಗಳು ಅನರ್ಹಗೊಂಡಿವೆ. ಚಿಂತಾಮಣಿ ತಾಲೂಕು ಕೈವಾರ ಕ್ಷೇತ್ರದಲ್ಲಿ 3 ಚಿಂತಾಮಣಿ ಕಸಬಾ, 1 ಮಹಿಳಾ ಕ್ಷೇತ್ರದಲ್ಲಿ 2 ಡೈರಿಗಳು ಅನರ್ಹಗೊಂಡಿವೆ. ಬಾಗೇಪಲ್ಲಿ ತಾಲೂಕಿನಲ್ಲಿ 7, ಚೇಳೂರು ತಾಲೂಕಿನಲ್ಲಿ 4 ಅನರ್ಹಗೊಂಡಿದ್ದು, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ಷೇತ್ರದಲ್ಲಿ 4, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 2 ಡೈರಿಗಳು ಮತದಾನ ಮಾಡುವ ಹಕ್ಕನ್ನು ಪಡೆದುಕೊಂಡಿವೆ. ಜಿಲ್ಲೆಯ 13 ಸ್ಥಾನಗಳ ಪೈಕಿ ಪೆರೇಸಂದ್ರ ಕ್ಷೇತ್ರ 86 ಮತಗಳನ್ನು ಒಡಲಿನಲ್ಲಿ ಇಟ್ಟುಕೊಂಡ ದೊಡ್ಡ ಕ್ಷೇತ್ರ ಎನಿಸಿಕೊಂಡಿದೆ. ಚಿಂತಾಮಣಿ ಮಹಿಳಾ ಕ್ಷೇತ್ರ ಮಾತ್ರ ಕೇವಲ 60 ಮತಗಳಿಂದ ಗ್ರಾಮದ ಚಿಕ್ಕ ಮತಕ್ಷೇತ್ರ ಎನಿಸಿಕೊಂಡಿದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಟ್ಟಾಗಿ ಕೆಲಸ ಮಾಡುವಾಗಲೇ ಚಿಕ್ಕಬಳ್ಳಾಪುರ ನಂದಿ ಕ್ರಾಸ್ನಲ್ಲಿ ಮೆಗಾ ಡೈರಿ ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿ ಸ್ಥಳೀಯರು ಮಾರಾಟ ಘಟಕ, ಟೀಟ್ರಾ ಪ್ಯಾಕ್ ಘಟಕ ಸ್ಥಾಪನೆ ಮಾಡುವುದು ಬಾಕಿ ಉಳಿದಿದ್ದು, ಉಳಿದ ಎಲ್ಲ ರೀತಿಯ ಹಾಲಿನ ಉತ್ಪನ್ನಗಳಿಗೆ ಚಾಲನೆ ನೀಡಲಾಗಿತ್ತು. ಆದರೆ ಯಾವುದೇ ಮೆಗಾ ಡೈರಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕಾದ್ರೆ ಸ್ಥಳೀಯರು ಮಾರಾಟ ಘಟಕವಿಲ್ಲದೆ ಅಭಿವೃದ್ಧಿಯಾಗುವುದಿಲ್ಲ ಅನ್ನೋದು ಪರ ವಿರೋಧಿ ಬಣದ ಮಾಜಿ ಹಾಲಿ ನಿರ್ದೇಶಕರು ಜೊತೆಗೆ ಒಳಗಡೆ ಕೆಲಸ ಮಾಡುವ ಉನ್ನತ ಅಧಿಕಾರಿಗಳ ಅಭಿಪ್ರಾಯ ಆಗಿದೆ. ಹಾಗಾಗಿ ಮುಂದೆ ಆಯ್ಕೆಯಾಗುವ ಆಡಳಿತ ಮಂಡಳಿ ಮೇಲೆ ಈ ಹೊರೆ ಇದೆ. ಇದಲ್ಲದೆ ಡೈರಿಯಲ್ಲಿ ಕೆಲಸ ಮಾಡುವ ಅಧಿಕಾರಿ ವರ್ಗ, ಕಾರ್ಮಿಕ ವರ್ಗ ಆಸಕ್ತಿಯಿಂದ ಕೆಲಸ ಮಾಡಿ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಆಸಕ್ತಿ ವಹಿಸುತ್ತಿಲ್ಲ. ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳುವ ವಿಚಾರದಲ್ಲೂ ಭ್ರಷ್ಟಾಚಾರ ನಡೆದಿದೆ, ಕಟ್ಟಡ ನಿರ್ಮಾಣದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಎಂಬ ಆರೋಪಗಳು ಕೇಳಿಬಂದಿದ್ದನ್ನು ಸರಿಪಡಿಸಬೇಕು. ಹಾಲು ಉತ್ಪಾದಕರ ಮಕ್ಕಳನ್ನೇ ಉದ್ಯೋಗಿಗಳಾಗಿ ಪಡೆಯಬೇಕು ಎಂಬ ಬೇಡಿಕೆಗಳನ್ನು ಹೊಸ ಆಡಳಿತ ಮಂಡಳಿ ಮಾಡಬೇಕಾಗಿದೆ. ಇದರ ಜೊತೆಗೆ ಹಾಲು ಶೇಖರಣೆಯಲ್ಲಿ ಕೊನೆ ಸ್ಥಾನದಲ್ಲಿರುವ ಡೈರಿಗಳನ್ನು ಮೊದಲ ಸ್ಥಾನಕ್ಕೆ ತರುವುದು, ಹೀಗೆ 16 ಸವಾಲುಗಳು ನೂತನ ನಿರ್ದೇಶಕರ ಮೇಲಿನ ಜವಾಬ್ದಾರಿಯಾಗಿದೆ. ಇನ್ನು ಈ ಬಾರಿ ಸ್ಪರ್ಧಾ ಕಣದಲ್ಲಿರುವ ಅನುಭವಿ ಮತ್ತು ಹಿರಿಯ ಅಭ್ಯರ್ಥಿಗಳ ಪೈಕಿ ಪೆರೇಸಂದ್ರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ KV ನಾಗರಾಜ್ ಮತ್ತೆ ಆಯ್ಕೆ ಬಯಸಿ ಸ್ಪರ್ಧೆ ಮಾಡಿದ್ದು, ಇವರು ಕಳೆದ ಚುನಾವಣೆಯಲ್ಲಿ ಕೇವಲ 2 ಮತಗಳಿಂದ ಸೋಲನ್ನು ಅನುಭವಿಸಿದ್ದು, ಅದೇ ಸೋಲು ಈ ಬಾರಿ ತನಗೆ ಗೆಲುವಿನ ಮೆಟ್ಟಿಲಾಗಿ ಜಯವನ್ನು ತಂದುಕೊಡುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚೀಮುಲ್ ಅಂದರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸುಮಾರು 13 ಮತಕ್ಷೇತ್ರಗಳಲ್ಲಿ ಭಾಳ ಬಿರುಸಿನಿಂದ ನಡೀತಾ ಇದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಮತಕ್ಷೇತ್ರದಿಂದ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ. ನಮ್ಮ ಅಧ್ಯಕ್ಷರುಗಳು ಮತ್ತು ಯಾರು ಮತದಾರ ಬಂಧುಗಳಿದ್ದಾರೆ ಅವ್ರಿಗೆ ಮನಸ್ಸಲ್ಲಿ ತುಂಬೋಗಿದೆ. ನಾಗರಾಜಣ್ಣ 25 ವರ್ಷಗಳ ಕಾಲ ಈ ಕೋಲಾರ ಹಾಲು ಒಕ್ಕೂಟಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ, ರಾಜಕೀಯ ದುರುದ್ದೇಶದಿಂದ ಅವರು ಕಳೆದ ಬಾರಿ ಕೇವಲ 2 ಮತಗಳ ಅಂತರದಿಂದ ಸೋತಿದ್ದಕ್ಕೆ ನಾವು ಭಾಳಷ್ಟು ದುಃಖ ಪಡ್ತಾ ಇದ್ದೀವಿ. ಅದು ಈ ಸತಿ ಮರುಕಳಿಸೋದಿಲ್ಲ. ಖಂಡಿತ ನಾವು ಹೆಚ್ಚಿನ ಮತಗಳನ್ನು ಅವರಿಗೆ ಕೊಟ್ಟು ಹೆಚ್ಚಿನ ಮತಗಳ ಮುಖಾಂತರ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಮತದಾರ ಪ್ರಭುಗಳು ತೀರ್ಮಾನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಚೀಮೂಲ್ ಕೋಲಾರ ಜಿಲ್ಲೆಯಿಂದ ಪ್ರತ್ಯೇಕವಾದಾಗಿನಿಂದಲೂ ಹಲವಾರು ಏಳು ಬೀಳು ಕುಂದುಕೊರತೆಗಳಿಗೆ ತುತ್ತಾಗಿದ್ದ ಮೆಗಾ ಡೈರಿಗೆ ಚುನಾವಣೆ ಮುಗಿದು ನೂತನವಾಗಿ ಆಯ್ಕೆಯಾಗಿ ಬರುವ ಹೊಸ ಸಮಿತಿಯಿಂದ ಸರಿ ಹೋಗಬಹುದಾದ ಕುಂಡುತ್ತಾ ಸಾಗಿರುವ ಡೈರಿ ಮತ್ತೆ ಸುಸ್ಥಿರದತ್ತ ಹೆಜ್ಜೆ ಹಾಕುತ್ತಾ ಎಂಬ ಗ್ರಾಹಕರ ಮತ್ತು ಉತ್ಪಾದಕರ ಬೆಟ್ಟದಷ್ಟು ನಿರೀಕ್ಷೆಯನ್ನು ಈಡೇರಿಸುತ್ತಾ ಕಾದು ನೋಡಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.